ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ವಿದ್ಯಾರ್ಥಿಗಳು ಈಗ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಜಸ್ಟ್ ಪಾಸ್ ಆಗಬೇಕಾದ್ರೆ ಸರ್ ಯಾವ ಚಾಪ್ಟರ್ಸ್ಗಳನ್ನು ನಾವು ನೆನಪಿಟ್ಕೊಳ್ಬೇಕು, ಯಾವ ಚಾಪ್ಟರ್ಸ್ಗಳನ್ನು ಓದಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀದಾಗಿರ್ತದೆ. ಇನ್ನು ಕೆಲವು ದಿನಗಳು ಮಾತ್ರ ಉಳಿದಿದೆ ಎಕ್ಸಾಮ್ಗೆ. ಹಾಗಾಗಿ ನೀವೆಲ್ಲ ಪ್ರಿಪ್ರೇಷನಲ್ಲಿ ಇದ್ದೀರಿ. ಎಷ್ಟೋ ವಿದ್ಯಾರ್ಥಿಗಳು ಈ ರೀತಿ ಕೂಡ ಅದಾರೆ, ಸರ್ ನಾವು ಜಸ್ಟ್ ಪಾಸ್ ಆಗಬೇಕಾದ್ರೆ ಯಾವುದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನ ನಮಗೆ ಹೇಳ್ಕೊಡಿ ಅಂತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಸ್ನೆಸ್ ಸ್ಟಡಿ ಮಾಡಬೇಕಾಗಿರೋದು, ಆಮೇಲೆ ಇಂಪಾರ್ಟೆಂಟ್ ಚಾಪ್ಟರ್ಸ್, ಆಮೇಲೆ ಟೆಕ್ನಿಕ್ಸ್ ಏನಾಗಿರಬೇಕು ಜಸ್ಟ್ ಪಾಸ್ ಆಗಲಿಕ್ಕೆ, ಇವೆಲ್ಲ ವಿಷಯಗಳನ್ನ ಕವರ್ ಮಾಡ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಆಮೇಲೆ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಕೂಡ ನೀವು ಐಕಾನ್ ಪ್ರೆಸ್ ಮಾಡಿದಾಗ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ತಲುಪ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ನಾವು ಸೆಕ್ಷನ್ ಎ ಇಂದ ಪ್ರಾರಂಭ ಮಾಡ್ತೀನಿ. ಈಗ ಮೊದಲನೇ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಸೆಕ್ಷನ್ ಎ ನಲ್ಲಿ 1 ಮಾರ್ಕಿನ 20 ಕ್ವಶನ್ಸ್ ಗಳನ್ನ ನೀವು ನೋಡ್ತೀರಿ. ಇದ್ರೊಳಗಡೆ 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, ಆಮೇಲೆ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಮೇಲೆ 5 1 ವರ್ಡ್ ಅಥವಾ 1 ಸೆಂಟೆನ್ಸ್ ಅಂತ ಕರಿತೀವಿ, ಒಂದು ವಾಕ್ಯ ಅಂತ ಕರಿತೀವಿ. ಆ ಶಬ್ದಗಳನ್ನ ಆ ಒಂದು ರೀತಿ ಕ್ವಶನ್ಸ್ ಗಳನ್ನ ನೋಡ್ತೀವಿ. ಈಗ ಈ ಕ್ವಶನ್ ಗಳನ್ನ ನೀವೇನ್ ಮಾಡ್ರಿ ಅಂದ್ರೆ ಈ 20 ಕ್ವಶನ್ ಗಳನ್ನ ನಾವು ಕ್ವಶನ್ ಬ್ಯಾಂಕ್ ಇಂದ ಓದಬೇಕಾದ್ರೆ ಸರ್ ಬಹಳಷ್ಟು ಕ್ವಶನ್ ಗಳಿವೆ, ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಮಂದಿದು ಇದು ಪ್ರಾಬ್ಲಮ್ ಅದ. ಈಗ ಕ್ವಶನ್ ಬ್ಯಾಂಕ್ ನಲ್ಲಿ ಸರ್ ಹಲವಾರು ಕ್ವಶನ್ಸ್ ಗಳಿವೆ, ಯಾವ ಕ್ವಶನ್ಸ್ ಓದಬೇಕು, ಯಾವ್ದು ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಸಿಂಪಲ್. ಅವಾಗ ಏನ್ ಮಾಡ್ರಿ, 3 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಇಲಾಖೆಯವರು ಈ ವರ್ಷ ಬಿಟ್ಟಿದ್ದಾರೆ. ಆ 3 ಮಾಡೆಲ್ ಕ್ವಶನ್ ಪೇಪರ್ ಗಳ ಲಿಂಕ್ ಅಗೇನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಕೆಳಗಡೆ ಸಿಗ್ತದ. ಅದಾದ ನಂತರ ಓಲ್ಡ್ ಕ್ವಶನ್ ಪೇಪರ್ಸ್ ಅಂದ್ರೆ 2025 ಅಂದ್ರೆ ನಿಮ್ಮ ಸೀನಿಯರ್ಸ್ ಬರ್ದಿರೋ ಕ್ವಶನ್ ಪೇಪರ್ಸ್ 3 A1 A2 A3, ಆ 3 ಕ್ವಶನ್ ಪೇಪರ್ಸ್, 3 ಮಾಡೆಲ್ ಕ್ವಶನ್ ಪೇಪರ್ಸ್, ಆಮೇಲೆ ನೀವು ಬರ್ದಿರೋ ಪ್ರಿಪರೇಟರಿ 1 ಮತ್ತು ಪ್ರಿಪರೇಟರಿ 2, 2 ಪ್ರಿಪರೇಟರಿ ಎಕ್ಸಾಮ್ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಬರ್ದಿರ್ತೀರಿ. ಸೊ ಇಲ್ಲಿ ಎಷ್ಟು ಪೇಪರ್ಸ್ ಅದು, ಆ 3 ಮಾಡೆಲ್ ಕ್ವಶನ್ ಪೇಪರ್ಸ್, 3 2025, 2 ಪ್ರಿಪರೇಟರಿ ಅಂದ್ರೆ 8 ಕ್ವಶನ್ ಪೇಪರ್ಸ್. ಸೊ ಈ 8 ಕ್ವಶನ್ ಪೇಪರ್ಗಳಲ್ಲಿ ಬಂದಿರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಈ ಆನ್ಸರ್ ಗಳನ್ನ ಮಾಡ್ಕೊಂಡು ಬಿಟ್ರೆ 100% ಇಷ್ಟರಲ್ಲಿ 15ಕ್ಕಿಂತ ಜಾಸ್ತಿ ಕ್ವಶನ್ಗಳು ರಿಪೀಟ್ ಆಗುವಂತ ಎಲ್ಲಾ ಸಾಧ್ಯತೆ ಅದ. ನಿಮ್ಮ ಎಕ್ಸಾಮ್ ನಲ್ಲಿ 15ಗಿಂತ ಹೆಚ್ಚು ಕ್ವಶನ್ಸ್ ಇದೇ ಸೆಕ್ಷನ್ ಇಂದ ಹಳೆ ಕ್ವಶನ್ ಪೇಪರ್ಸ್ ಗಳಿಂದ ಬರ್ತದೆ, ಡೋಂಟ್ ವರಿ. ಹಾಗಾಗಿ ಇಷ್ಟು ಮಾಡ್ಕೊಂಡ್ಬಿಡ್ರಿ, ಇಲ್ಲಿ 15 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ಯಾಟಗರಿ ನಾನು ಸ್ಕಿಪ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ನಮಗೆ ಹೇಳಕ್ ಸಾಧ್ಯ ಇಲ್ಲ ಯಾವ ಏನು ಅಂತೇಳಿ. ಬಟ್ ಸೆಕ್ಷನ್ ಸಿ ನಲ್ಲಿ ಅಂದ್ರೆ 4 ಮಾರ್ಕ್ಸ್ ಕ್ಯಾಟಗರಿ ಕ್ವಶನ್ಸ್, 4 ಮಾರ್ಕ್ಸ್ ನಲ್ಲಿ ಒಂದು 3 ಚಾಪ್ಟರ್ ಗಳನ್ನ ನೀವು ತಲೆಯಾಗಿಟ್ಕೊಳ್ಬೇಕು. ಯಾವಪ್ಪ ಅಂದ್ರೆ ಒಂದು ವ್ಯವಹಾರ ಪರಿಸರ 3ನೇ ಅಧ್ಯಾಯ, ಅದಾದ ನಂತರ 8ನೇ ಅಧ್ಯಾಯ ನಿಯಂತ್ರಿಸುವಿಕೆ, ಅದಾದ ನಂತರ 10ನೇ ಅಧ್ಯಾಯ ಮಾರಾಟ ಪ್ರಕ್ರಿಯೆ, ಆಮೇಲೆ ಮತ್ತೊಂದು 11ನೇ ಅಧ್ಯಾಯ ಗ್ರಾಹಕ ಸಂರಕ್ಷಣೆ ಅಥವಾ ಗ್ರಾಹಕರ ರಕ್ಷಣೆ. ಈ 4 ಚಾಪ್ಟರ್ಸ್ ಗಳನ್ನ ನೀವು ಪರ್ಫೆಕ್ಟ್ ಮಾಡ್ಬೇಕು. ಏನ್ ಎಲ್ಲಾ ಆ ಚಾಪ್ಟರ್ ಎಲ್ಲ ಓದ್ಬೇಕೇನ್ರಿ ಸರ್? ಇಲ್ಲ, ನಾನು ಹೇಳ್ತೀನಿ ಯಾವ್ದು ಓದ್ಬೇಕು ಅಂತ. ಒಂದೇದು ಆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಚಾಪ್ಟರ್ ನಂಬರ್ 3 ಅಂದ್ರೆ ವ್ಯವಹಾರ ಪರಿಸರ. ಈ ಚಾಪ್ಟರ್ ಇಂದ ನೋಡ್ರಿ ನೀವೇನ್ ಮಾಡ್ಬೇಕು, ಒಂದು ವ್ಯವಹಾರ ಪರಿಸರದ ಮೂಲಾಂಶಗಳು ಅಥವಾ ಆಯಾಮಗಳು ಅಂತ ಕರಿತೀವಿ, ಆಯಾಮಗಳು. ಓಕೆ, ಆಯಾಮಗಳು, ವ್ಯವಹಾರ ಪರಿಸರದ ಆಯಾಮಗಳು 5. ಅದನ್ನ ಯಾವ ರೀತಿ ನೆನಪಿಟ್ಕೊಳ್ಬೇಕಂತ ಕೂಡ ಹೇಳಿದೀನಿ. ಸ್ಟಾರ್ಕ್ ಅಂತ ನೆನಪಿಟ್ಕೊಳ್ಬೇಕು, ಸ್ಟಾರ್ ಕೆ ಅಂತ ನೆನಪಿಟ್ಕೊಳ್ಬಹುದು. ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ ಮತ್ತು ಕಾನೂನಾತ್ಮಕ ಪರಿಸರ, 5 ಪರಿಸರಗಳನ್ನ ನೆನಪಿಟ್ಕೊಳ್ರಿ. 5 ಪರಿಸರಗಳ ಮೇಲೆ ಒಂದು ಹಾಟ್ಸ್ ಕ್ವಶನ್ ಬರ್ತದೆ. ಹಾಟ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದವರು ಕೆಳಗಡೆ ನಿಮಗೊಂದು ಲಿಂಕ್ ಸಿಗ್ತದೆ, ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ. ಆ 25-26 ಬಿಸ್ನೆಸ್ ಸ್ಟಡೀಸ್ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಟ್ಸ್ ಕ್ವಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಡು ಬರಬಹುದು. ಆಯಾಮಗಳು ಹಾಟ್ಸ್ ಕ್ವಶನ್ ಬರ್ತದೆ. ಹಾಟ್ಸ್ ಕ್ವಶನ್ ಅಂದ್ರೆ ಏನು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆರಿ ಈಸಿ ಫಾರ್ 4 ಮಾರ್ಕ್ಸ್, 100% ಇಲ್ಲಿ 4 ಮಾರ್ಕ್ಸ್ ಈಸಿಯಾಗಿ ನಾವು ಗಳಿಸಬಹುದು.
ಅದ್ ಬಿಟ್ರೆ ಇದು ಒಂದು ಕ್ವಶನ್ ವ್ಯವಹಾರ ಪರಿಸರದಿಂದ. ಎರಡನೇ ಕ್ವಶನ್ ಈ ಒಂದು ಚಾಪ್ಟರ್ ಇಂದ ನೀವು ಯಾವ್ದು ಮಾಡಬೇಕು ಅಂದ್ರೆ ಲಕ್ಷಣಗಳನ್ನ ಓದ್ರಿ. ವ್ಯವಹಾರ ಪರಿಸರದ ಲಕ್ಷಣಗಳು ಮತ್ತು ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಅದ. ಸೊ ಪ್ರಾಮುಖ್ಯತೆ ಮತ್ತು ಲಕ್ಷಣ ಎರಡೂ ಓದೋರಿದ್ರು ಓದ್ಬೋದು, ಇಲ್ಲ ಬರೇ ಲಕ್ಷಣ ಅಷ್ಟ ಓದ್ರೂ ಓದ್ಬೋದು. ಇದಂತೂ 100% 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಅದ. ಇದ್ರ ಜೊತೆ ನೀವು ಪ್ರಾಮುಖ್ಯತೆ ಓದೋರಿದ್ರು ಓದ್ರಿ. ಪ್ರಾಮುಖ್ಯತೆಗೆ 2ರಾಗ 1 ಬರ್ತದ. ಸೊ 4 ಮಾರ್ಕ್ಸ್ ಇದೊಂದು ಕಂಪಲ್ಸರಿ. ಸೊ 4 + 4 8 ಮಾರ್ಕ್ಸ್. ಈ 2 ಕ್ವಶನ್ಗಳಲ್ಲೇ ಒಂದು ಕ್ವಶನ್ ಬರೋದು 100%. ಹಾಗಾಗಿ ಎರಡೂ ಪ್ರಾಕ್ಟೀಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. 4 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. 4 ಆಯಾಮಗಳನ್ನ ಬರಲಿಕ್ಕೆ 4 8 ಮಾರ್ಕ್ಸ್ ಇಲ್ಲೇ ಆಯ್ತು. 15 ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ರಿಪೀಟ್ ಆಗ್ತಾ ಇದೆ. 15 + 8 23 ಮಾರ್ಕ್ಸ್ ನಮಗೆ ಇಲ್ಲೇ ಸಿಗ್ತಾ ಇದೆ. ಇನ್ನು 4 ಮಾರ್ಕ್ಸ್ ನಲ್ಲಿ ಮತ್ತೊಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಚಾಪ್ಟರ್ ನಂಬರ್ 11 ಗೆ ಹೋಗ್ತೀನಿ ಫಸ್ಟ್ ನಾನು. ಓಕೆ, ಬಿಕಾಸ್ ಬಹಳ ಈಸಿ ಇರೋದು. ಚಾಪ್ಟರ್ ನಂಬರ್ 11 ಯಾವ್ದಪ್ಪ ಅಂದ್ರೆ ಗ್ರಾಹಕ ರಕ್ಷಣೆ ಅಂತ ಇತ್ತು ನೋಡ್ರಿ. ಗ್ರಾಹಕ ರಕ್ಷಣೆ ಕಾಯ್ದೆ ಅಂತ ಕರಿತೀವಿ ಆ ಚಾಪ್ಟರ್. ಅಲ್ಲಿಂದ ನೀವು ಓದಬೇಕಾಗಿರೋದು ಒಂದು ಗ್ರಾಹಕರ ಹಕ್ಕುಗಳು ಅಂತ ಅದ, ಮತ್ತೊಂದು ಗ್ರಾಹಕರ ಜವಾಬ್ದಾರಿಗಳು ಅಂತ ಅದ. ಜವಾಬ್ದಾರಿಗಳು ಅಂತ ಅದ. ಸೊ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಎರಡೂ ಓದಿದ್ರು 100% 2ರಾಗ ಅಗೇನ್ ಒಂದು ಕ್ವಶನ್ ಬರೋದದ. ಸೊ 4 ಮಾರ್ಕ್ಸ್ ನಿಮಗೆ ಸಿಗ್ತದೆ. ರೈಟ್ಸ್ ಆಫ್ ಕನ್ಸ್ಯೂಮರ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ಅಂತ ಕರಿತೀವಿ. ಹಕ್ಕುಗಳು ಅಂದ್ರೆ ರೈಟ್ಸ್, ಅವ್ರಿಗೆ ಏನೇನು ಹಕ್ಕದ ಅಂತೇಳಿ. ರೈಟ್ ಆಮೇಲೆ ಇದು ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಅಂತ ಕರಿತೀವಿ. ಗ್ರಾಹಕನಿಗೆ ಇರಬೇಕಾದಂತಹ ಒಂದು ಕರ್ತವ್ಯ. ಈ 2 ಕ್ವಶನ್ಗಳಲ್ಲೇ ಒಂದು ಕ್ವಶನ್ ಬರೋದ್ರಿಂದ ಎರಡೂ ಓದ್ರಿ, 4 ಮಾರ್ಕ್ಸ್ ಫಿಕ್ಸ್ ಆಗ್ತದೆ. ಇಲ್ಲಿ ನೋಡ್ರಿ, ಲಕ್ಷಣ ಓದ್ರಿ, ಪ್ರಾಮುಖ್ಯತೆ ಓದ್ರಿ, 2ರಾಗ 100%. ಹಕ್ಕುಗಳು ಜವಾಬ್ದಾರಿ 2ರಾಗ 1%, 100% ಒಂದು ಕ್ವಶನ್. ಅಗೇನ್ 2ರಾಗ ಒಂದು ಕ್ವಶನ್ 4 ಮಾರ್ಕ್ಸ್ಗೆ ಹೋದ್ರೆ ಮತ್ತೊಂದು ಕ್ವಶನ್ 2 ಮಾರ್ಕ್ಸ್ಗೆ ಹೋಗ್ತದೆ. ಹಾಗಾಗಿ ಇಲ್ಲಿ ನಿಮ್ಗೆ 4 ಮಾರ್ಕ್ಸ್ ಬರಲ್ಲ, 6 ಮಾರ್ಕ್ಸ್ ಬರ್ತದ ಆ 2 ಕ್ವಶನ್ ಓದಿದ್ರೆ. ಇದೊಂದು ಟೆಕ್ನಿಕ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಹಕ್ಕುಗಳನ್ನ 4 ಮಾರ್ಕ್ಸ್ ಕೇಳಿದ್ರಪ್ಪ ಅಂದ್ರೆ ಗ್ರಾಹಕರ ಜವಾಬ್ದಾರಿಗಳನ್ನ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರ್ಬಿಡ್ಬೇಕು. 4 ಮಾರ್ಕ್ಸ್ ಕೇಳಿದ್ರೆ ವಿತ್ ಪಾಯಿಂಟ್ಸ್ ವಿತ್ ಎಕ್ಸ್ಪ್ಲನೇಷನ್, 2 ಮಾರ್ಕ್ಸ್ ಕೇಳಿದ್ರೆ ಓನ್ಲಿ ಪಾಯಿಂಟ್ಸ್. ಓಕೆ, ಸೊ ಈ ರೀತಿ ನೀವು 2 ಕ್ವಶನ್ ಮಾಡ್ಕೊಂಡ್ರೆ 6 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದೆ. ಇಲ್ಲಿ 3 ಕ್ವಶನ್ ಮಾಡಿದ್ರೆ 8 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದೆ. ಹಾಗಾಗಿ ಈ 2 ಚಾಪ್ಟರ್ಗಳನ್ನ ಬಹಳ ಪರ್ಫೆಕ್ಟ್ ಮಾಡಬೇಕು. ಇನ್ನು ಮತ್ತೊಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಚಾಪ್ಟರ್ ನಂಬರ್ 8. ಇಲ್ಲಿ ಕೂಡ 4 ಮಾರ್ಕ್ಸಿನ ಒಂದು ಪ್ರಶ್ನೆ ಬರೋದದ. ಯಾವ್ದಪ್ಪ ಅಂದ್ರೆ ಈ ಚಾಪ್ಟರ್ ನಿಯಂತ್ರಿಸುವಿಕೆ ಅಂತ ಕರಿತೀವಿ. ನಿಯಂತ್ರಿಸುವಿಕೆ ಅಂತ ಕರಿತೀವಿ. ಓಕೆ, ಸೊ ನಿಯಂತ್ರಿಸುವಿಕೆಯಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಅದ. ಇಲ್ಲಿ ಕಾನ್ಸೆಪ್ಟ್ ಬಹಳ ಕಡಿಮೆ ಅದ. ಇಲ್ಲಿ ಏನೇನು ಕಾನ್ಸೆಪ್ಟ್ಸ್ ಅದಪ್ಪ ಅಂದ್ರೆ ಹಂತಗಳು ಅಂತ ಒಂದು ಕಾನ್ಸೆಪ್ಟ್ ಅದ. ನಿಯಂತ್ರಿಸುವಿಕೆಯ ಹಂತಗಳು 5 ಹಂತಗಳು ಬರ್ತಾವಲ್ಲಿ. ನಿಯಂತ್ರಿಸುವಿಕೆಯ ಮೊದಲ 4 ಹಂತಗಳನ್ನ ವಿವರಿಸಿ ಅಂತ ಕ್ವಶನ್ ಬರ್ಬೋದು. ಇಲ್ಲ ನಿಯಂತ್ರಿಸುವಿಕೆಯ ಮಿತಿಗಳು ಅಂತ ಕೂಡ ಕ್ವಶನ್ ಬರ್ಬೋದು. ಹಾಗಾಗಿ ಹಂತಗಳು ಮತ್ತು ಮಿತಿಗಳಲ್ಲಿ ನೀವು ಒಂದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ 2 ಓದಿದ್ರೆ ಒಂದು ಕ್ವಶನ್ ಫಿಕ್ಸ್ ಅದ. 4 ಮಾರ್ಕ್ಸ್ ಕ್ಯಾಟಗರಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಸೊ ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರ, ಚಾಪ್ಟರ್ ನಂಬರ್ 8 ನಿಯಂತ್ರಿಸುವಿಕೆ, ಚಾಪ್ಟರ್ ನಂಬರ್ 11 ಗ್ರಾಹಕ ರಕ್ಷಣೆ. ಈ 3 ಚಾಪ್ಟರ್ಗಳನ್ನ ಮಾತ್ರ ನೀವು ಓದಿದ್ರೆ ಎಷ್ಟು ಕ್ವಶನ್ ಆಗ್ತಾವ ನೋಡ್ರಿ. ಒಂದು ಆಯಾಮ, 2ನೇದು ಲಕ್ಷಣ, 3ನೇದು ಪ್ರಾಮುಖ್ಯತೆ, 4ನೇದು ಗ್ರಾಹಕರ ಹಕ್ಕುಗಳು, 5ನೇದು ಗ್ರಾಹಕರ ಜವಾಬ್ದಾರಿ, 6ನೇದು ನಿಯಂತ್ರಿಸುವಿಕೆ ಹಂತಗಳು, 7ನೇದು ನಿಯಂತ್ರಿಸುವಿಕೆ ಮಿತಿ. ಈ 7 ಕ್ವಶನ್ಗಳನ್ನ ಮಾಡಿದಾಗ ನಿಮಗ್ ಸಿಗ್ತಾ ಇರೋ ಮಾರ್ಕ್ಸ್ ಅಗೇನ್ ಇಲ್ಲೂ ಕೂಡ 6 ಮಾರ್ಕ್ಸ್, ಆಕ್ಚುಲಿ ನಾಟ್ 4 ಮಾರ್ಕ್ಸ್. ಬಿಕಾಸ್ ನಿಯಂತ್ರಿಸುವಿಕೆ ಹಂತಗಳನ್ನ 4 ಮಾರ್ಕ್ಸ್ ಕೇಳಿದ್ರೆ ನಿಯಂತ್ರಿಸುವಿಕೆಯ ಮಿತಿಗಳನ್ನ 2 ಮಾರ್ಕ್ಸ್ ಕೇಳ್ತಾರೆ. ನಿಯಂತ್ರಿಸುವಿಕೆಯ ಮಿತಿಗಳನ್ನ 4 ಮಾರ್ಕ್ಸ್ ಕೇಳಿದ್ರೆ ನಿಯಂತ್ರಿಸುವಿಕೆ ಹಂತಗಳನ್ನ 2 ಮಾರ್ಕ್ಸ್ ಕೇಳ್ತಾರೆ, ವೈಸ್ ವರ್ಸ. ಹಾಗಾಗಿ 2 ಕ್ವಶನ್ ಓದಿದ್ರೆ 6 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಸೊ 7 ಕ್ವಶನ್ ಗಳನ್ನ ಮಾಡೋದ್ರಿಂದ 6 + 6 12, 12 + 4 16, 16 + 4 20 ಮಾರ್ಕ್ಸ್ ನಿಮಗೆ ಇಲ್ಲಿ ಬರ್ತಾ ಇದೆ ಫಿಕ್ಸ್. ನಿಮ್ಗೆ ಗೊತ್ತದ ಇವ ಕ್ವಶನ್ಸ್ ಬರುವುದಾವು ಅಂತೇಳಿ. ಸೊ 20 ಮಾರ್ಕ್ಸ್ ಇಲ್ಲಿ ಗಳಿಸ್ಕೊಂಡು ಇಲ್ಲಿ 15. ಸೊ 20 + 15 ಅಂದ್ರೆ 35 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಕ್ಕಿ ಬಿಡ್ತಾ ಇದೆ. ಈ 20 ಕ್ವಶನ್ಸ್ ಗಳಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದ್ರೆ 10 to 15 ಕ್ವಶನ್ಸ್ ಆರಾಮಾಗಿ ಸಿಗ್ತದೆ. ಚಾಪ್ಟರ್ ನಂಬರ್ 3, 8 ಮತ್ತು 11 ಈ 3 ಚಾಪ್ಟರ್ ಗಳನ್ನ ಮಾಡ್ಕೊಂಡ್ರೆ ನಿಮಗೆ ಸಿಗ್ತಾ ಇದೆ 20 ಮಾರ್ಕ್ಸ್ ಸಿಗ್ತಾ ಇದೆ. ಫಿಕ್ಸ್ ಕ್ವಶನ್ಸ್ ಇದೆ. ಹಾಗಾಗಿ ಬಹಳಷ್ಟು ಈಸಿ ಆಗಿ ಬಿಡ್ತದೆ. ಆಮೇಲೆ ಮಾರಾಟ ಪ್ರಕ್ರಿಯೆ ಚಾಪ್ಟರ್ ನಂಬರ್ 10,
ಅಲ್ಲಿ ನೀವೇನ್ ಮಾಡ್ಬೇಕು, ಮಾರಾಟ ಪ್ರಕ್ರಿಯಾ ಕಾರ್ಯಗಳು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತ ಪ್ರಶ್ನೆ, ಅದೊಂದು ಪ್ರಶ್ನೆಯನ್ನ ಓದ್ರಿ. ಮಾರಾಟ ಪ್ರಕ್ರಿಯಾ ಕಾರ್ಯಗಳು, ಓಕೆ, ಕಾರ್ಯಗಳು. ಆಮೇಲೆ ಒಂದು ಜಾಹೀರಾತಿನ ಬಗ್ಗೆ ಕೂಡ ನೀವು ಓದಬೇಕಾಗ್ತದೆ. ಜಾಹೀರಾತು, ಆ ಜಾಹೀರಾತಿನ ಆಕ್ಷೇಪಣೆಗಳು ಮತ್ತು ಜಾಹೀರಾತಿನ ಪ್ರಾಮುಖ್ಯತೆ, 8 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತು ಜಾಹೀರಾತು ಮಾರಾಟ ಪ್ರಕ್ರಿಯಾ ಕಾರ್ಯಗಳು 8 ಮಾರ್ಕ್ಸ್ನ ಒಂದು ಚಾಪ್ಟರ್ ಅಲ್ಲಿಂದ ಒಂದು ಕ್ವಶನ್ ಬರೋದ. ಚಾಪ್ಟರ್ ನಂಬರ್ 10 ಮಾರಾಟ ಪ್ರಕ್ರಿಯೆಯಿಂದ 8 ಮಾರ್ಕ್ಸಿನ ಕ್ವಶನ್, ಆಮೇಲೆ 4 ಮಾರ್ಕ್ಸಿನ ಕ್ವಶನ್ಗಳು ಬರುವುದವು. ಹಾಗಾಗಿ ಅಲ್ಲಿ 8 ಮಾರ್ಕ್ಸಿನ ಕ್ವಶನ್ಗೆ ಕಾರ್ಯಗಳನ್ನ ಓದ್ರಿ, ಆಮೇಲೆ ಜಾಹೀರಾತಿನ ಪ್ರಾಮುಖ್ಯತೆಯನ್ನ ಓದ್ರಿ, ಜಾಹೀರಾತಿನ ಆಕ್ಷೇಪಣೆಗಳನ್ನ ಓದ್ರಿ. 8 ಮಾರ್ಕ್ಸ್ ಬರಲಿಲ್ಲ ಅಂದ್ರೂ 4 ಮಾರ್ಕ್ಸ್ ಎಲ್ಲರ ಕೇಳ್ತಾರ ಅವರು. ಹಾಗಾಗಿ ಇಷ್ಟು ಮಾಡಿಕೊಂಡ್ರ 35+ ಮಾರ್ಕ್ಸ್ ನಿಮಗೆ 100% ಗ್ಯಾರಂಟಿ. ಸರ್ ಜಸ್ಟ್ ನಾವು ಪಾಸ್ ಆಗ್ಬೇಕ್ರೆ ಅನ್ನೋರು ಇಷ್ಟು ಓದ್ಕೊಂಡ್ರು ಸಾಕ್ರಿ, ಇದನ್ನೆಲ್ಲ ನೀವು ಒಂದೇ ದಿನದಾಗೂ ಓದಬಹುದು, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಸ್ವಂತ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ, 100% ಕೊಡ್ತಾರೆ, ಬಟ್ ಪಾಯಿಂಟ್ಸ್ಗಳು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದೇ ಇರಬೇಕು. ಓಕೆ, ಸೊ ಈ ರೀತಿ ನೀವು ಬಿಸ್ನೆಸ್ ಸ್ಟಡಿನ ಓದಿದಾಗ ಆರಾಮಾಗಿ ಸಲೀಸಾಗಿ ನಾವು ಪಾಸ್ ಆಗ್ಬಹುದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಕೌಂಟೆನ್ಸಿ ಕೂಡ ಪಾಸಿಂಗ್ ಪ್ಯಾಕೇಜ್ ಬರ್ತೀನಿ. ಅಕೌಂಟೆನ್ಸಿ ಕೂಡ 80/80 ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಹಾಗೆ ನೀವು ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರಲ್ಲ, 80/80 ಮಾಡೋರು ಕೂಡ ಟೆಕ್ನಿಕ್ ಯೂಸ್ ಮಾಡಿ ನಿಮ್ಮ ಟೈಮ್ ಅನ್ನ ಸೇವ್ ಮಾಡಬಹುದು. ಯಾಕಂದ್ರೆ ನಿಮಗೂ ಕೂಡ ಇವು ಕ್ವಶನ್ಸ್, ಅವ್ರಿಗೆ ಕ್ವಶನ್ ಪೇಪರ್ ಬೇರೆ, ನಿಮ್ಗೆ ಕ್ವಶನ್ ಪೇಪರ್ ಬೇರೆ ಬರ್ತಾ ಇಲ್ಲ. ಕ್ವಶನ್ ಪೇಪರ್ ಎಲ್ಲರಿಗೂ ಸೇಮ್ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಅದನ್ನ ರೆಫರ್ ಮಾಡಬಹುದು. ಯಾರಿಗೆ ಚಲೋ ಸ್ಕೋರ್ ಮಾಡೋದು ಅವರು ಕೂಡ ಅದನ್ನ ರೆಫರ್ ಮಾಡಬಹುದು. ಸೊ ಐ ವಿಲ್ ಎಂಡ್ ದಿಸ್ ಸೆಷನ್. ಯಾರಿಗೆಲ್ಲ ಇದು ಯೂಸ್ ಅನಿಸ್ತಾ ಅವರೆಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡುವಂತ ಕೆಲಸ ಮಾಡಿ. Thank you everybody for watching Vikas Commerce Tutorials.